ಕರಲ್ಲಿ ಯೆಶಾಯ ಪ್ರವಾದನೆಗಿಂತ 9ನೇ ಅಧ್ಯಾಯ ವಚನ 2ರಿಂದ 7ರಲ್ಲಿ ಕತ್ತಲಲ್ಲಿ ಸಂಚರಿಸುವ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ನೀನು ಪ್ರಜೆಗಳನ್ನು ವೃದ್ಧಿಗೊಳಿಸಿದ್ದಿ, ಅವರಿಗೆ ಸಂತೋಷವನ್ನು ಹೆಚ್ಚಿಸಿದ್ದಿ. ಸುಗ್ಗಿಕಾಲದಲ್ಲಿ ಜನರನ್ನು ಹರ್ಷಿಸುವ ಹಾಗೂ ಕೊಳ್ಳೆಯನ್ನು ಹಂಚಿಕೊಳ್ಳುವವರು ವ್ಯಸನಪಡುವವರು ನಿನ್ನ ಮುಂದೆ ಆನಂದಿಸುತ್ತಾರೆ. ಅವರಿಗೆ ಭಾರವಾದ ನಗವನ್ನು ಬೆನ್ನನ್ನು ಒಡೆದ ಗೋಲನ್ನು ಬಿಟ್ಟು ಹಿಡಿದವ ನೊಣೆಯನ್ನು ಮಿದ್ಯಾನಿನ ನಾಶನದಲ್ಲಿ ಮುರಿದು ಬಿಟ್ಟಂತೆ ಮುರಿದು ಬಿಟ್ಟಿದ್ದಿ. ಯುದ್ಧದ ಗದ್ದಲದಲ್ಲಿ ತುಳಿದವರೆಲ್ಲರೂ ತುಳಿದಾಡಿದವರೆಲ್ಲರ ಮೆಟ್ಟುಗಳನ್ನು ಕತ್ತಲಲ್ಲಿ ಹೊರಹಾರಿಸಿದ್ದಿ. ಉಡುಪುಗಳನ್ನು ಅಗ್ಗಿಗೆ ಆಹಾರವಾಗಿ ಸುಟ್ಟು ಹೋಗುವವು. ಒಂದು ಮಗು ನಮಗಾಗಿ ಹುಟ್ಟಿದಷ್ಟೇ, ಒಡೆದ ಮಗನು ನಮಗೆ ದೊರೆತನು. ಆಡಳಿತವುಗಳ ಭಾಗದ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವವನು ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನ ಬರುವುದು. ಆ ರಾಜ್ಯವು ಹಿಂದಿನಿಂದಲೂ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಜ್ಞೆಗಳು ನಿರ್ಣಯಗೊಳಿಸುವುದು ನಿಲ್ಲುವುದು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ನಾವು